ಸರ್, ಈಗ ಕೋಣನಕುಂಟೆ ಹತ್ರ ಬಾಡಿಗೆ ಮನೇಲಿದ್ರಾ? ಹೇಗಿತ್ತು ಆ ಮನೆ ಪರಿಸ್ಥಿತಿ? ನೀವು ಮನೆಗೆ ಹೋಗಿದ್ರಾ? ಮನೇಲಿ ಯಾರೆಲ್ಲ ಇರ್ತಾ ಇದ್ರು? ಜೊತೆಗೆ ಹೆಂಗೆ ಆ ದಿನಗಳನ್ನ ಅನ್ನುವಂಥದ್ದು, ಮತ್ತೆ ನಿಮ್ ಜೊತೆ ಅಂದ್ರೆ ಒಂದು ಸುಮಾರು 2-2.5 ವರ್ಷ ಟ್ರಾವೆಲ್ ಮಾಡಿರುವಂಥದ್ದು. ಅದಕ್ಕೆ ಅವ್ರ ಮನೆ ಇದ್ದಿದ್ದು ಕೋಣನಕುಂಟೆ ಕ್ರಾಸ್ ಹತ್ರ ಒಂದು ಯಾವುದೋ ಲೇಬಟ್ ಅಲ್ಲಿ. ಅವ್ರ ಮನೆ ಫಸ್ಟ್ ಫ್ಲೋರ್ ಅಲ್ಲಿ ಇತ್ತು, ಸಿಂಗಲ್ ಬೆಡ್ರೂಮ್ ಅಷ್ಟೇ. ಬಟ್ ನಾನು ಮನೆ ಒಳಗಡೆ ಹೋಗಿದ್ದಿಲ್ಲ, ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಹೋಗಿರೋದುಂಟು. ಯಾಕೆಂದ್ರೆ ಕೆಲವೊಂದು ಟೈಮು ಇವಳು ರೆಡಿ ಆಗುವಾಗ ವೆಯ್ಟ್ ಮಾಡ್ಬೇಕಾಗಿದ್ದಾಗ ಅವ್ರ ಅಮ್ಮನ ಹತ್ರ ಮಾತಾಡಿರೋದುಂಟು, ಮಗುನ ಆಡ್ಸಿರೋದು ಉಂಟು. ಫಸ್ಟ್ ಫ್ಲೋರಲ್ಲಿ ಸಿಂಗಲ್ ಬೆಡ್ರೂಮ್ ಮನೆ, ಒಂದು ಚಿಕ್ಕ ಬಾಡಿಗೆ ಮನೇಲಿ ಇದ್ದಿದ್ದು. ಅದು ಬಿಟ್ರೆ ಇವ್ರು ಹಸ್ಬೆಂಡ್ ಬಗ್ಗೆನೂ ಅಷ್ಟೇ, ಅವಳು ಯಾರ ಹತ್ರನೂ ಏನು ಶೇರ್ ಮಾಡ್ತಿರ್ಲಿಲ್ಲ. ಅವಳು ಮನೆಯಿಂದ ಹೊರಗಡೆ ಬಂದಾದ್ಮೇಲೆ ಅವಳು ಪರ್ಸನಲ್ ಲೈಫ್ ಬಗ್ಗೆ ಎಲ್ಲೂ ಏನು ಅವಳು ಹೇಳ್ಕೊಳ್ತಿರ್ಲಿಲ್ಲ, ಯಾರು ಬೇರೆಯವರು ಕೇಳ್ತಿರ್ಲಿಲ್ಲ. ಈಗ ಅವತ್ತು ಒಂದು ಲೋ ಬಜೆಟ್ ಸಿನಿಮಾ, ಒಬ್ಬೊಬ್ಬ ಆರ್ಟಿಸ್ಟ್ನು ರೀಟೇಕ್ ತಗೊಳಕ್ಕೂ ಕೂಡ ಟೈಮ್ ಇರಲ್ಲ. ಸಹಜವಾಗಿ ಹೇಳ್ತಾ ಇದ್ರೆ ಅದು ಒಂದು ಒಡನಾಟ ಹಂಗಿರುತ್ತೆ. ಶೂಟಿಂಗ್ ಸೆಟ್ ಅಲ್ಲಿ ಅಂತದೊಂದಿಷ್ಟು ಘಟನಾವಳಿಗಳು ನಡೀತಿರುತ್ತೆ. ಅಂದ್ರೆ ರೀಟೇಕ್ ತಗೊಳ್ಳೋಂಥ ಸಂದರ್ಭದಲ್ಲಿ ಸಹಜವಾಗಿ ಬೈಯುವಂಥದ್ದು, ಹೊಡೆಯುವಂಥದ್ದು. ಅಂದ್ರೆ ನೀವು ಪವಿತ್ರ ಅವ್ರಿಗೆ ಅಂದ್ರೆ ಒಂದು ಒಳ್ಳೆ ಕಾಸ್ಗೆ, ಅಂದ್ರೆ ಒಂದು ಸಿನಿಮಾ ಚೆನ್ನಾಗಿ ಬರ್ಬೇಕು ಅನ್ನೋ ಕಾರಣಕ್ಕೆ ಹೊಡೆದಿರುವಂತ ಸಂದರ್ಭಗಳು ನಡೆದಿದ್ಯಾ? ಅವ್ರು ಅವಾಗ ಹೆಂಗ್ ರಿಯಾಕ್ಟ್ ಮಾಡ್ತಿದ್ರು? ಅಂದ್ರೆ ಆ ಎನ್ವಿರಾನ್ಮೆಂಟ್ ನ ಹೆಂಗ್ ಈಗ ನೆನಪು ಮಾಡ್ಕೋತೀರಿ ಅಂತ? ಹೊಡಿಯಕ್ ಹೋಗ್ತಿದ್ದೆ, ಹೊಡೆದಿರ್ಲಿಲ್ಲ, ಹೊಡಿಯಕ್ ಹೋಗ್ತಿದ್ದೆ. ಅಷ್ಟು ಕೋಪ ಬರ್ಸವಳು. ಯಾಕೆಂದ್ರೆ ಒಂದು ಸೀನು ನೈಟ್ ಶೂಟು, ಅವಳು ಹತ್ಕೊಂಡ್ ಕೂತಿರ್ತಾಳೆ. ಹಾರರ್ ಮೂವಿ ಆಗಿರೋದ್ರಿಂದ ಆ ಡೇರ್ನೆಸ್ ಇದು ಬರ್ಬೇಕಿತ್ತು. ಅದೊಂದಕ್ಕೆ ನನ್ನ ತಲೆ ನೋವು ಬಂದ್ಬಿಟ್ಟಿತ್ತು. ಸೊ ಅಂದಟ್ ಕಂಡೀಷನ್. ಅಂಡ್ ಅದೇ ಟೈಮಲ್ಲಿ ಅವಳು ಬೇಜಾರು ಮಾಡ್ಕೊಂತಿದ್ಲು, ಅಷ್ಟೇ ಕಂಬ್ಯಾಕ್ ಆಗ್ತಿದ್ಲು. ಅಂಡ್ ನಮ್ಮನ್ನ ಸಮಾಧಾನ ಮಾಡಿಸು ಆ ಪರ್ಫಾರ್ಮ್. ಅವಳ ಹತ್ರ ಶಿ ಇಸ್ ನಾಟ್ ಎ ಗುಡ್ ಆಕ್ಟರ್. ಅದನ್ನ ಮಾತ್ರ ನಾನು ಪ್ರತಿ ಸತಿನೂ ಹೇಳ್ತಿದ್ದೆ. ಇನ್ನೊಂದು ಸಿನಿಮಾ ಸಾರ್ ಯಾರಾದ್ರೂ ಇದ್ರೆ ನಾನು ಯಾರು ಸಜೆಸ್ಟ್ ಮಾಡ್ತಿರ್ಲಿಲ್ಲ. ಪಂದ್ಯ ಅಂತ ಒಂದು ಸಿನಿಮಾದಲ್ಲಿ ನನ್ನ ಫ್ರೆಂಡೇ ಆಗಿರೋದ್ರಿಂದ ಒಂದೇ ಒಂದು ಸಾಂಗಿಗೆ ಸರ್ ಪವಿತ್ರ ಗೌಡ ಅವರ ಜೊತೆ ಮಾತಾಡ್ಸಿ ಸರ್ ಅಂತ ಅಂದ್ರು. ನಾನು ಅದನ್ನ ಪರಿಚಯ ಮಾಡಿಕೊಟ್ಟಿದ್ದೆ. ಪವಿತ್ರ ಗೌಡ ಪಂದ್ಯ ಅನ್ನೋ ಒಂದು ಸಿನಿಮಾದಲ್ಲಿ ಒಂದು ಸಾಂಗ್ ಮಾಡಿದಾಳೆ. ಓಕೆ, ಸೊ ಅದು ಬಿಟ್ರೆ ಬೇರೆ ಅದೇ ಇವಳಿಗೆ ಯಾರ ಕಡೆಯಿಂದ ಸಿಕ್ತಿತ್ತೋ ಏನೋ ಗೊತ್ತಿಲ್ಲ. ಛತ್ರಿ ಅದರಲ್ಲಿ ಮತ್ತೆ ಒಂದು ತಮಿಳ್ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ಲು. ಶೂಟಿಂಗ್ ಮೈಸೂರಲ್ಲಿ ಇತ್ತು, ಶೂಟಿಂಗು ಛತ್ರಿಗಳು ಅಲ್ಲಿಗೂ ಹೋಗಿದ್ಲು ಅನ್ನೋದು ನಂಗೆ ಗೊತ್ತಾಗ. ಫೋನಲ್ಲಿ ಮಾತಾಡಿದಾಗ ಅವಾಗ ಮಾಡ್ತಿದ್ಲು. ಬಂದಾಗ ಆ ಕಡೆ ಬಂದಾಗ ನಮ್ಮ ಫ್ರೆಂಡ್ಸ್ಗಳನ್ನ ಮೀಟ್ ಮಾಡ್ತಿದ್ಲು, ಆ ಥರ ಇರ್ತಿದ್ಲು ಅವಳು. ಶಿ ಕಾಂಟ್ ಬಿ ಆಕ್ಟರ್ ಅನ್ನೋದು, ಗುಡ್ ಆಕ್ಟರ್ ಅನ್ನೋದು ನನಗೆ ಅವತ್ತೇ ಗೊತ್ತಿತ್ತು. ಇಲ್ಲಮ್ಮ, ನೀನ್ ಏನ್ ಮಾಡಿದ್ರು ಬರಲ್ಲ ಇದು. ಆ ಡೆಡಿಕೇಶನ್ ಅನ್ನೋದು ಇರ್ಲಿಲ್ಲ ಅವಳ ಹತ್ರ. ಆಗ್ಬೇಕು ಅನ್ನೋ ಆಸೆ ಇತ್ತೇನೋ, ಆ ಡೆಡಿಕೇಶನ್ ಇರ್ತಿರ್ಲಿಲ್ಲ. ಸರ್, ಈಗ ನಟನೆ ಅವ್ರಿಗೆ ಅಷ್ಟೊಂದು ಅಂದ್ರೆ ಬರ್ತಿರ್ಲಿಲ್ಲ ಅನ್ನೋಂಥ ಮಾತು ಹೇಳಿದ್ರಿ. ನಟನೆ ಬರ್ತಾ ಇದ್ರು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲೇ ಅವರು ತಮ್ಮನ್ನ ತಾವು ಪ್ರೂವ್ ಮಾಡ್ಕೋಬೇಕನ್ನುವಂತ ಆಲೋಚನೆಗಳು ಯಾಕೆ ಇರ್ತಿದ್ವು? ಮತ್ತೆ ಅವರ ಒಂದು ಪರಿಚಯ ಹೆಂಗಿರ್ತಿತ್ತು, ಅವರ ಸರ್ಕಲ್ ಹೆಂಗಿರ್ತಿತ್ತು ಅವತ್ತಿನ ಸಂದರ್ಭಕ್ಕೆ ಅಂತ? ಆ ಪರಿಚಯ ಬೆಳೀತಾ ನಾನು ನೋಡ್ದಂಗೆ ನನ್ನ ಪರಿಚಯ ನನ್ನ ಅಂದ್ರೆ 2014 ತನಕ ನಮ್ಮ ಪರಿಚಯ ಇತ್ತು, 2011 ಇಂದ. ಸೊ ಬೆಳೀತಾ ತುಂಬಾ ದೊಡ್ಡ ಡೈರೆಕ್ಟರ್ ಪರಿಚಯಗಳು ಎಲ್ಲ ಬೆಳೆಸ್ಕೊಂಡ್ಲು. ಅಂಡ್ ಅವ್ರ ಫ್ರೆಂಡ್ ರಮ್ಯಾ ಅಂತ ಯಾರೋ ಇದ್ರು, ಕೋಳಿ ರಮ್ಯಾ ಅಂತ. ಅವ್ರ ಜೊತೆ ಅವಾಗವಾಗ ಭೇಟಿ ಮಾಡಕ್ ಬರ್ತಿದ್ಲು. ಬಟ್ ಅವ್ರ ಬಗ್ಗೆ ಅಷ್ಟೊಂದು ನನಗೇನು ಡೀಟೇಲ್ಸ್ ಇಲ್ಲ. ಹಾಗೆ ಕಾಂಟ್ಯಾಕ್ಟ್ಸ್ ಬೆಳೆಸ್ಕೊಳ್ಳೋದ್ರಲ್ಲಿ ತುಂಬಾ ಫಾಸ್ಟ್ ಇದ್ಲು ಅವಳು. ದೊಡ್ಡ ಡೈರೆಕ್ಟ್ರು ನನ್ನ ಕೆಲವೊಂದು ಇದರಲ್ಲಿ ನನ್ನ ಡಿಸ್ಟ್ರಿಬ್ಯೂಟರ್ನ ಮೀಟ್ ಮಾಡಬೇಕು ಅಂದಾಗ ಅವಳೇ ಇಬ್ರು ಡಿಸ್ಟ್ರಿಬ್ಯೂಟರ್ನ ಕರೆಸಿ ಸರ್ ಬನ್ನಿ ಮಾತಾಡಿ ಅಂತ ಹೇಳಿದ್ಲು. ಆ ಟೈಮಲ್ಲಿ ನಾವು ವೆಯ್ಟ್ ಮಾಡ್ತಿರುವಾಗ ತುಂಬ ದೊಡ್ಡ ಡೈರೆಕ್ಟರ್ ಫೋನ್ ಕಾಲ್ಸ್ ಎಲ್ಲ ಬರೋದು, ಮಾತಾಡೋಳು, ಈ ಥರ ಕಾಂಟ್ಯಾಕ್ಟ್ ಇತ್ತು. ಬಟ್ ಅವಳ ಪರ್ಫಾರ್ಮೆನ್ಸ್ ಇಂದ ಅವಳು ಮೇಲ್ ಬರ್ತಾಳೆ ಅನ್ನೋ ನಂಬಿಕೆ ನನ್ನ ಹತ್ರ ಇರಲಿಲ್ಲ. ಸರ್, ಈಗ ಅವತ್ತಿನ ಸಂದರ್ಭಕ್ಕೆ ನಿಮ್ಮ ಸಿನಿಮಾ ಶೂಟಿಂಗ್ಗೆ ಆರಂಭದಲ್ಲಿ ಬರ್ತಾ ಇದ್ರು. ನಂಗೆ ಗೊತ್ತಿರೋಂಥ ಒಂದು ಮಾಹಿತಿ ಪ್ರಕಾರ ಹೆಚ್ಚು ಕಮ್ಮಿ ಒಂದು 6 ತಿಂಗಳು ಶೂಟಿಂಗ್ ಬಂದ ನಂತರನೇ ಇಮಿಡಿಯೇಟ್ ಆಗಿ ಒಂದಿನ ಒಂದು ಕಾರಲ್ಲಿ ಬರ್ತಾರೆ. ನಿಮ್ಗೂ ಕೂಡ ಅಚ್ಚರಿ ಆಗುವಂತಹ ಘಟನೆ ನಡೆಯುತ್ತೆ ಅನ್ನುವಂಥದ್ದು. ಸೊ ಆ ಘಟನೆ ಏನು, ಯಾವ ಕಾರ್ ಆಗಿತ್ತು, ಯಾವ ಸಂದರ್ಭ ಆಗಿತ್ತು, ಅವ್ರು ಅದ್ರ ಬಗ್ಗೆ ಏನ್ ಮಾತಾಡಿದ್ರು ಅಂತ? ಅದು ನಮ್ಮ ಸಿನಿಮಾ ಶೂಟಿಂಗ್ ಎಲ್ಲ ಆಗೋಗಿ ರಿಲೀಸ್ ಮಾಡ್ಬೋದು, 2013 ರಿಲೀಸ್ ಆಯಿತು. ಸೊ ಅಲ್ಲಿ ತನಕ ನಾವು ತುಂಬಾನೇ ಶೆಡ್ಯೂಲ್ಸ್ ಅಲ್ಲಿ ಮಾಡ್ತಿದ್ದೋ, ದುಡ್ಡು ಸೆಟ್ ಆದಾಗ ಶೆಡ್ಯೂಲ್ ಪ್ಲಾನ್ ಮಾಡ್ಕೊತಿದ್ದೋ. ಅಂಥ ಟೈಮಲ್ಲೆಲ್ಲ ಕೆಲವರೆಲ್ಲ ನಮ್ಗೆ ಬರೋಕ್ಕಾಗಲ್ಲ ಈ ಡೇಟು ನೀವು ಹಂಗೆ ಮಾಡಿದ್ವಿ. ಬಟ್ ಈಕೆ ಆ ಥರ ಹೇಳ್ತಿರ್ಲಿಲ್ಲ. ಸಿನಿಮಾ ರಿಲೀಸ್ ಆದಮೇಲೆ ಸುಮಾರು ಒಂದು 6 ತಿಂಗಳು 8 ತಿಂಗಳು ಆದಮೇಲೆ ದಿಢೀರ್ ಅಂತ ಒಂದು ನಮ್ಮ ಅದೇ ಹೇಳಿದ್ನಲ್ಲ ವಿಲ್ಸನ್ ಗಾರ್ಡನ್ ಜ್ಯೂಸ್ ಶಾಪ್ಗೆ ಯಾವಾಗ ಬರೋಳು, ಆ ಕಡೆ ಹೋದಾಗಲ್ಲ ಬರೋಳು ಅಂತ ಅದು ಮಿನಿ ಕೂಪರಲ್ಲಿ ಬಂದಿದ್ಲು. ಒಂದು ಅಷ್ಟು ದಿನದಲ್ಲಿ
ಅಂಡ್ ಬರ್ತಾ ಬರ್ತಾ ಕೇಳ್ಪಟ್ಟು ಜೆ ಪಿ ನಗರದಲ್ಲಿ ಒಂದು ದೊಡ್ಡ ಮನೇಲಿದ್ದಾಳೆ ಅಂತ. ತುಂಬ ನನ್ಗಂತೂ ದೊಡ್ಡ ಶಾಕ್. ನಮ್ಮ ಟೀಮ್ ಅವ್ರಿಗೆ ಏನು ಈ ಕಡೆ ಯಾವುದೋ ಒಂದು ಸಿನಿಮಾದಲ್ಲಿ ಕ್ಲಿಕ್ ಆಗಿಲ್ಲ ಎಂಥದ್ದಿಲ್ಲ, ಏನಾಯ್ತು ಹೆಂಗೆ ಅನ್ನೋದು ನಮ್ಗೆ ದೊಡ್ಡ ಕ್ವಶನ್ ಮಾರ್ಕ್ ಇತ್ತು. ಅದು ಹೋಗ್ತಾ ಹೋಗ್ತಾ ಮೀಡಿಯಾದಲ್ಲಿ 2017-18 ಮೀಡಿಯಾದಲ್ಲಿ ಯಾವಾಗ ಆಚೆ ಬಂತೋ ವಿಷಯ, ಆವಾಗ ನಮಗೆ ಅದಕ್ಕೆ ಆನ್ಸರ್ ಆವಾಗ ಸಿಕ್ತು.